ಸೊ ಹೀಗೆ ಮಾಡಿದ್ರೆ ದೇವಿ ಮನೆಗೆ ಬಂದು ಎಲ್ಲರಿಗೂ ಒಳ್ಳೇದು ಮಾಡಿ ಮನೆಯಲ್ಲಿರುವ ಎಲ್ಲ ಕಷ್ಟ ನಿವಾರಣೆ ಮಾಡ್ಕೊಳ್ಳೋದು ನಂಬಿಕೆ ಇದೆ. ನಾವು 5 ಹೊರಬೀಡುಗಳನ್ನು ಆಚರಿಸ್ತಾ ಇದ್ದೀವಿ. 3 ಮಂಗಳವಾರ ಮತ್ತು 2 ಶುಕ್ರವಾರ. ಮುಂಡಗೋಡ ಮತ್ತು ನ್ಯಾಸರಗಿ ಮತ್ತು ಕಾಳನ್ಕೊಪ್ಪ ಗ್ರಾಮದ ಗಡಿಯನ್ನು ಬಿಟ್ಟು ಹೊರಗಡೆ ಹೋಗಬೇಕು ಅನ್ನೋ ಒಂದು ವಿಚಾರವಾಗಿ ನಾವು ತಿಳಿಸಿರ್ತೇವೆ. ಪ್ರತಿ ಸಲನೂ ಪೊಲೀಸ್ ಇಲಾಖೆ ಭಾಳಷ್ಟು ಶ್ರಮವಹಿಸಿ ಈ ಸಮಸ್ತ ಈ ಮುಂಡಗೋಡ್ ಟೌನನ್ನು ಮತ್ತು ಹೊರಗಡೆ ನ್ಯಾಸರಗಿ ಮತ್ತು ಕಾಳನ್ಕೊಪ್ಪ ಗ್ರಾಮದ ಪೂರ ರಕ್ಷಣೆಯನ್ನು ನೀಡಿದ್ದಾರೆ. ರಂಗನಾಥ್ ನೀಲಮ್ನವ್ರ ಸರ್ ಮತ್ತು ಅವರ ಸಿಬ್ಬಂದಿ ವರ್ಗ ಮತ್ತು ಎಲ್ಲ ಪೊಲೀಸ್ ಇಲಾಖೆಯವರು SP ಅವರಿಂದಾಗಲಿ ಮುಂಡಗೋಡ ಶ್ರೀ ಮಾರಿಕಾಂಬಾ ದ್ಯಾಮವ್ವ ಜಾತ್ರಾ ಹೊರಬೀಡು ಭಕ್ತಿ, ಶಿಸ್ತು ಮತ್ತು ಸಂಪ್ರದಾಯದ ಅಪರೂಪದ ಸಂಭ್ರಮ. ಮುಂಡಗೋಡ ಪಟ್ಟಣದಲ್ಲಿ ಫೆಬ್ರವರಿ 3ರಿಂದ 11ರವರೆಗೆ 9 ದಿನಗಳ ಕಾಲ ವಿಜೃಂಭಣೆಯಿಂದ ಜರುಗುವ ಶ್ರೀ ಮಾರಿಕಾಂಬಾ ದ್ಯಾಮವ್ವ ಜಾತ್ರೆ ಭಕ್ತರಲ್ಲಿ ಅಪಾರ ಉತ್ಸಾಹ ಮೂಡಿಸಿದೆ. ಈ ಜಾತ್ರೆಯಲ್ಲಿ ವಿಶೇಷ ಅಂಗವಾಗಿ ಜನವರಿ 13ರಿಂದ ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರ 5 ಹೊರಬೀಡುಗಳು ಆರಂಭವಾಗಿದ್ದು, ಇಂದು 2ನೇ ಹೊರಬೀಡು ಭಕ್ತಿ ಭಾವದಿಂದ ನೆರವೇರಿತು. ದೇವಸ್ಥಾನ ಕಮಿಟಿಯ ಆದೇಶದಂತೆ ಮಂಗಳವಾರ ಮತ್ತು ಶುಕ್ರವಾರದಂದು ಬೆಳಿಗ್ಗೆ 10 ಗಂಟೆಗೆ ತಮ್ಮ ತಮ್ಮ ಮನೆಗಳಲ್ಲಿರುವ ದೇವರಿಗೆ ನೈವೇದ್ಯ ಅರ್ಪಿಸಿ ಅದೇ ಸಮಯಕ್ಕೆ ಮನೆಗಳಿಂದ ಹೊರಟು ಸಾಯಂಕಾಲ 4 ಗಂಟೆಗೆ ಪುನಃ ಮನೆಗಳಿಗೆ ಮರಳುವ ಸಂಪ್ರದಾಯವನ್ನು ಕಟ್ಟುನಿಟ್ಟಾಗಿ ಪಾಲಿಸಲಾಗುತ್ತಿದೆ. ಜಗನ್ಮಾತೆ ಮಾರಿಕಾಂಬಾ ತಾಯಿಯ ಪಾದವನ್ನಲ್ಲಿ ನಮಸ್ಕರಿಸಿ ಎಲ್ಲರಿಗೂ ನಮಸ್ಕಾರ. 3 ವರ್ಷಕ್ಕೊಮ್ಮೆ ನಾವು ಜಾತ್ರಾ ಮಹೋತ್ಸವನ ತಾಯಿಯ ಜಾತ್ರಾ ಮಹೋತ್ಸವನ ಆಚರಿಸ್ತೇವೆ. ಅದರ ಪೂರ್ವಭಾವಿಯಾಗಿ ನಾವು ಪ್ರತಿ ದಿವಸ ನಾವು ಇಲ್ಲಿ ದೇವಿ ಹತ್ರ ಪ್ರಾರ್ಥನೆ ಮಾಡಿಕೊಂಡಾಗ ಅವರ ಅಂಗರಕ್ಷಕರ ಅವರು ಬಂದು ನಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ತಾರೆ. ಈಗ ಜಾತ್ರೆ ವೇಳೆಯಲ್ಲಿ ವಿಶೇಷವಾಗಿ ತಾಯಿಗೆ ನಾವು ಇದು ಮಾಡಿ ಸ್ವತಃ ನೀನೇ ಬಾ, ಪ್ರತಿಯೊಂದು ಮನೆಗೂ ಬಂದು ನೀನು ಆಶೀರ್ವಾದ ಮಾಡುವಂಥ ಒಂದು ವಿಚಾರಕ್ಕಾಗಿ ನಾವು ವೇಳೆಯನ್ನಿಟ್ಟು ಅವಳಿಗೆ ಪ್ರಾರ್ಥನೆ ಮಾಡಿಕೊಂಡಿರ್ತೇವೆ. ಆ ಪ್ರಕಾರವಾಗಿ ನಾವು ಹೊರಬೀಡನ್ನು ಈ 5 ಹೊರಬೀಡುಗಳನ್ನು ಆಚರಿಸ್ತಾ ಇದ್ದೀವಿ. 3 ಮಂಗಳವಾರ ಮತ್ತು 2 ಶುಕ್ರವಾರ. ಅದಕ್ಕಿಂತ ಮುಂಚಿತವಾಗಿ ಎಲ್ಲ ಇಲಾಖೆಯವ್ರನ್ನ ಮತ್ತು ಸಾರ್ವಜನಿಕರನ್ನು ಸಭೆ ಕರೆದು ಈ ವಿಷಯಗಳನ್ನು ಪ್ರಸ್ತಾಪಿಸಿ ಮತ್ತು ಅದಕ್ಕೆ ಆಗಿರ್ತಕ್ಕಂಥ ನಿಯಮಗಳನ್ನು ಪ್ರತಿ ಮನೆಗೂ ಮುಟ್ಟುವಂತೆ ಪಾಂಪ್ಲೆಂಟ್ಸ್ ರೂಪದಲ್ಲಿ ನಾವು ಕೊಡ್ತಾ ಇದ್ದೇವೆ. ಈ ಹೊರಬೀಡು ಕಾರ್ಯಕ್ರಮದಲ್ಲಿ ಸರ್ವಧರ್ಮದ ಭಕ್ತರು ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ಭಾಗವಹಿಸುತ್ತಿದ್ದಾರೆ. ಭಕ್ತರು ತಮ್ಮ ಇಷ್ಟದ ತಿಂಡಿಗಳನ್ನು ಕಟ್ಟಿಕೊಂಡು ಹೊಲಗಳಿಗೆ, ಟಿಬೇಟಿಯನ್ ಕ್ಯಾಂಪ್ಗೆ, ಅಕ್ಕಪಕ್ಕದ ಊರುಗಳಿಗೆ ಹಾಗೂ ಹುಬ್ಬಳ್ಳಿಯ ಸಿದ್ಧಾರೂಢ ಮಠಗಳವರೆಗೆ ತೆರಳಿ ಸಾಯಂಕಾಲದವರೆಗೂ ದೇವರ ಕೃಪೆಗೆ ಪಾತ್ರರಾಗಿ ಮತ್ತೆ ಮನೆಗಳಿಗೆ ಮರಳುತ್ತಿದ್ದಾರೆ. ನನ್ನ ಹೆಸರು ಗಿರಿಜಾ ಅಂತ, ಮುಂಡಗೋಡಿಂದ. ಇಲ್ಲಿ ಪ್ರತಿ 3 ವರ್ಷಕ್ಕೊಂದ್ಸರಿ ದ್ಯಾಮವ್ವ ಜಾತ್ರೆ ನಡೆಯುತ್ತೀರಿ. ಸೊ ಈ ದ್ಯಾಮವ್ವ ಜಾತ್ರೆ ಮೊದಲು 5 ವಾರ ಹೊರಬೀಡು ಅಂತ ಬರುತ್ತೆ. ಎಲ್ಲ ಜನ, ಊರಿನ ಜನ ಎಲ್ಲ ದೇವರಿಗೆ ಪೂಜೆ ಮಾಡಿ ನೈವೇದ್ಯ ಇರಿಸಿ ಬೆಳಿಗ್ಗೆ 9 ಗಂಟೆಗೆ ಹೋಗಿ ಮಧ್ಯಾಹ್ನ 4 ಗಂಟೆ ಮೇಲೆ ಊರಿನ ಒಳಗಡೆ ಬರ್ತಾರೆ. ಇಲ್ಲಿ ಪ್ರತಿ ವರ್ಷವೂ ಇದೇ ಥರ ಮಾಡ್ತಾರೆ, ಅದೊಂದು ರೂಢಿ ಇದೆ. ಸೊ ಹೀಗೆ ಮಾಡಿದ್ರೆ ದೇವಿ ಮನೆಗೆ ಬಂದು ಎಲ್ಲರಿಗೂ ಒಳ್ಳೇದು ಮಾಡಿ ಮನೆಯಲ್ಲಿರುವ ಎಲ್ಲ ಕಷ್ಟ ನಿವಾರಣೆ ಮಾಡ್ಕೊಳ್ಳೋದು ನಂಬಿಕೆ ಇದೆ. ನಮಗೂ ಚೆನ್ನಾಗಿ ಅನಿಸುತ್ತೆ. ಮಕ್ಕಳು ಮರಿ ಎಲ್ಲ ಹೊರಗಡೆ ಹೋಗೋದು 5 ವಾರ ಚೆನ್ನಾಗಿ ಅನಿಸುತ್ತೆ ರೀ. ಆಮೇಲೆ 5ನೇ ವಾರ ಮುಗಿದ್ಮೇಲೆ 9 ದಿನ ಬಿಟ್ಟು ಜಾತ್ರೆ ಇರುತ್ತೆ, ತುಂಬ ಚೆನ್ನಾಗಾಗುತ್ತೆ. ಶ್ರೀ ಮಾರಿಕಾಂಬಾ ದ್ಯಾಮವ್ವನೇ ನಮ್ಮ ಮನೆಗಳಿಗೆ ಬಂದು ನಮ್ಮನ್ನು ಆಶೀರ್ವದಿಸುತ್ತಿದ್ದಾಳೆ ಎಂಬ ಭಕ್ತಿ ಭಾವ ಜನರಲ್ಲಿ ಸ್ಪಷ್ಟವಾಗಿ ಕಾಣುತ್ತಿದೆ. ಹೊರಬೀಡು ಸಂದರ್ಭ ಮನೆಗಳಿಗೆ ಬೀಗ ಹಾಕಿಕೊಂಡು ತೆರಳುವ ಹಿನ್ನೆಲೆ ಮುನ್ನೆಚ್ಚರಿಕಾ ಕ್ರಮವಾಗಿ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಭದ್ರತೆ ಒದಗಿಸಿದೆ. ಕಾರವಾರದ SP ದೀಪನ್ ಅವರು ನೇತೃತ್ವದಲ್ಲಿ ಹಾಗೂ ಮುಂಡಗೋಡಿನ CPI ರಂಗನಾಥ್ ನೀಲಮ್ಮನವರ್ ಮಾರ್ಗದರ್ಶನದಲ್ಲಿ ಮುಂಡಗೋಡ ಪಟ್ಟಣ ಹಾಗೂ ಸುತ್ತಮುತ್ತಲ ಗ್ರಾಮಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ಕಮಿಟಿ ಹಾಗೂ ಪೊಲೀಸ್ ಇಲಾಖೆ ಪರಸ್ಪರ ಸಹಕಾರದಿಂದ ಈ ಹೊರಬೀಡು ಕಾರ್ಯಕ್ರಮವನ್ನು ಶಿಸ್ತುಬದ್ಧಾಗಿ ಯಾವುದೇ ಅಡಚಣೆಗಳಿಲ್ಲದೆ ಯಶಸ್ವಿಯಾಗಿ ನಡೆಸುತ್ತಿವೆ. ಎಲ್ಲರಿಗೂ ತಾಯಿ ಶ್ರೀ ಮಾರಿಕಾಂಬಾ ದ್ಯಾಮವ್ವ ಒಳ್ಳೆಯದನ್ನು ಮಾಡಲಿ, ತನ್ನ ಕೃಪಾ ಆಶೀರ್ವಾದವನ್ನು ಸದಾ ಕಾಪಾಡಲಿ ಎಂಬುದು ಭಕ್ತರ ಹಾರೈಕೆ. 6 ಜಾತ್ರೆ ಕಂಡಿದ್ದೇವೆ. ಯಶಸ್ವಿ ರೀತಿಯಲ್ಲಿ ಜಾತ್ರೆಯಿಂದ ಜಾತ್ರೆಗೆ ಅಭಿವೃದ್ಧಿ ಹೊಂತ ಈಗ 7ನೇ ಜಾತ್ರೆಯನ್ನು ನಾವು ಈಗ ಆಚರಣೆಗೆ ಬಂದಿದ್ದೇವೆ. ಅದಕ್ಕೆ
ಅದಕ್ಕೆ ಸಂಬಂಧಪಟ್ಟಂಗೆ ಈಗ 5 ಹೊರಬೀಡುಗಳನ್ನು ಆಚರಿಸುವಂಥ ಸಂಪ್ರದಾಯ ಇದೆ. ಅದನ್ನು ಈಗ 2 ಹೊರಬೀಡನ್ನು ಪೂರೈಸಿದ್ದೇವೆ. ಅದಕ್ಕೆ ಈ ಮುಂದಿನ ಜಾತ್ರೆಗೆ ಎಲ್ಲ ಸಾರ್ವಜನಿಕರು ಮತ್ತು ಮುನಗೋಡ ಇಲಾಖಾ ಮಟ್ಟದಲ್ಲಿ ಎಲ್ಲ ಅಧಿಕಾರಿಗಳು ಎಲ್ಲರೂ ಸಹಕರಿಸಿ ಇನ್ನೂ ಈ ಜಾತ್ರೆ ಯಶಸ್ವಿ ರೀತಿಯಲ್ಲಿ ಮತ್ತು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಡ್ಬೇಕಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲ ಸಾರ್ವಜನಿಕರಲ್ಲಿ ವಿನಂತಿಸಿ ಮುಂದಿನ ಎಲ್ಲರೂ ಸಹಕರಿಸಬೇಕಂತ ಹೇಳಿ ವಿನಂತಿ ಮಾಡಿ ನಾನು ಕ್ಯಾಮ್ರಾಮನ್ ಅಭಿಷೇಕ್ ಜೊತೆ ಶಶಿಕಾಂತ್, ಯೂನಿವರ್ಸಲ್ ನ್ಯೂಸ್.